ಒಂದು ಪುಟ್ಟ ಹಳ್ಳಿಯಲ್ಲಿ ಗೌರಮ್ಮ ಅನ್ನೋ ಮಹಿಳೆ ತನ್ನ 8 ವರ್ಷದ ಮಗಳ ಜೊತೆ ವಾಸವಾಗಿದ್ಲು. ಪಾಪ, ಗಂಡ ತೀರ್ಹೋದ್ಮೇಲೆ ಗೌರಮ್ಮನ್ ಮೇಲೆ ಬೆಟ್ಟದಷ್ಟು ಕಷ್ಟ ಬಂದ್ಬಿಡ್ತು. ಮನೆ ಜವಾಬ್ದಾರಿಯೆಲ್ಲ ಅವಳ ಹೆಗಲ್ ಮೇಲೆ ಬಿತ್ತು. ಮಗಳನ್ನ ಓದಿಸೋಕೆ ಮತ್ತೆ ಸಂಸಾರ ತೂಗಿಸೋಕೆ ಏನಾದ್ರೂ ಮಾಡ್ಲೇಬೇಕಲ್ಲ. ಅದಕ್ಕೆ ಅವಳು ಮೊಸರು ಮಾರೋ ಕೆಲಸ ಶುರು ಮಾಡಿದ್ಲು. ಹಳ್ಳಿ ಮನೆ ಮನೆಗೆ ಅಡ್ಡಾಡಿ ಮೊಸರು ಮಾರ್ತಿದ್ಲು. ಗೌರಮ್ಮ ಪ್ರತಿದಿನ ಬೆಳಂಬೆಳಗ್ಗೆ ಮೊಸರಿನ ಮಡಕೆಯನ್ನು ತಲೆಯ ಮೇಲೆ ಹೊತ್ತು ಮಾರಲು ಹೊರಟುತ್ತಿದ್ದಳು. ಮೊಸ್ರಮ್ಮ, ಮೊಸರು! ಫ್ರೆಶ್ ಆಗಿರೋ ಸಿಹಿ ಮೊಸರು! ಮೊಸರು ತಗೊಳ್ಳಿ! ಅವಳ ಮೊಸರು ತುಂಬಾ ಸಿಹಿಯಾಗಿ ಫ್ರೆಶ್ ಆಗಿ ಇರ್ತಿತ್ತು. ಜನಕ್ಕೆ ಅವಳ ಮೊಸರು ಅಂದ್ರೆ ಪಂಚಪ್ರಾಣ. ಗೌರಮ್ಮ, ನಿನ್ ಮೊಸ್ರು ಭಾರೀ ರುಚಿಯಾಗಿದೆ ಕಣಮ್ಮ. ನಮ್ಮನೇಲಿ ಎಲ್ರೂ ಇಷ್ಟಪಟ್ಟು ತಿಂತಾರೆ. ಎಲ್ರೂ ದಿನ ನಿನ್ ಹತ್ರನೇ ಮೊಸರು ತಗೋಬೇಕು ಅಂತಿದ್ದಾರೆ. ಹೌದಾ ಅಕ್ಕ? ಖಂಡಿತ ತಗೊಳ್ಳಿ. ನೀವೆಲ್ಲ ತಗೊಂಡ್ರೆ ತಾನೇ ನನ್ಗೂ 4 ಕಾಸು ಸಿಗೋದು. ಗೌರಮ್ಮ ಇರೋ ಬಾಡಿಗೆ ಮನೆ ಶೆಟ್ಟಿ ಅನ್ನೋನಿಗೆ ಸೇರಿತ್ತು. ಆ ಶೆಟ್ಟಿ ಅಪ್ಪಟ ಕೆಟ್ಟೋನು. ಗೌರಮ್ಮನ್ ಮೇಲೆ ಕೆಟ್ಟು ಕಣ್ಣಿಟ್ಟಿದ್ದ. ಅವಳಿಗೆ ತೊಂದರೆ ಕೊಡಕ್ಕೆ ಏನಾದ್ರೂ ಒಂದು ನೆಪ ಹೂಡಿ ಮನೆ ಹತ್ರ ಬಂದ್ಬಿಡ್ತಿದ್ದ. ಏನ್ ಗೌರಮ್ಮ, ಆರಾಮಿದ್ದೀಯಾ? ಈ ತಿಂಗಳ ಬಾಡಿಗೆ ತಗೊಳೋಕ್ ಬಂದೆ. ಶೆಟ್ರೆ, 2 ದಿನದಲ್ಲಿ ಕೊಡ್ತೀನಿ. ಮಗಳ ಸ್ಕೂಲ್ ಫೀಸ್ ಕಟ್ಬೇಕಿತ್ತು, ಅದಕ್ಕೆ ಸ್ವಲ್ಪ ಲೇಟ್ ಆಗತ್ತೆ ಅಷ್ಟೇ. ಅಯ್ಯೋ, ನಾನೇನಾದ್ರೂ ಅಂದ್ನಾ? ಬಾಡಿಗೆ ಯಾವಾಗಾದ್ರೂ ಕೊಡು, ನಿನಗೆ ನಾನೇನಾದ್ರೂ ಅನ್ನಕ್ಕಾಗತ್ತಾ? ಅಂದ್ಹಾಗೆ ನಿನ್ನ ಕೈಯಿಂದ 1 ಕಪ್ ಕಾಫಿ ಮಾಡಿಕೊಡಮ್ಮ, ಕುಡ್ದು ಹೋಗ್ತೀನಿ. ಈ ತರ ಶೆಟ್ಟಿ ಗೌರಮ್ಮನಿಗೆ ಕಾಟ ಕೊಡ್ತಿದ್ದ. ಆದ್ರೆ ಗೌರಮ್ಮ ಅಸಹಾಯಕಳಾಗಿದ್ರಿಂದ ಸುಮ್ಮನೆ ಸಹಿಸ್ಕೊಡ್ತಿದ್ಲು. ಪುಟ್ಟಿ, ಬೇಗ ರೆಡಿಯಾಗಮ್ಮ. ನಿನ್ನನ್ನ ಸ್ಕೂಲಿಗ್ ಬಿಟ್ಟು ಆಮೇಲೆ ನಾನ್ ಮೊಸರು ಮಾರಕ್ ಹೋಗ್ಬೇಕು. ಮಗಳನ್ನ ಸ್ಕೂಲಿಗೆ ಬಿಟ್ಟ ತಕ್ಷಣ ಗೌರಮ್ಮ ಮೊಸರು ಮಾರಕ್ಕೆ ಹೊರಡ್ತಿದ್ಲು. ಮೊಸರಮ್ಮ, ಮೊಸರು! ಗಟ್ಟಿ ಮೊಸರು, ಸಿಹಿ ಮೊಸರು! ಗೌರಮ್ಮ, ಒಂದು 10 ರೂಪಾಯಿಗೆ ಮೊಸರು ಕೊಡ್ತಾಯಿ? ಏನಜ್ಜಿ, ಬರೀ 10 ರೂಪಾಯಿ ಕೇಳ್ತಿದ್ದೀರಾ? ಮನೇಲಿ ಯಾರೂ ಇಲ್ವಾ? ಇಲ್ಲ ಕಣಮ್ಮ, ಇವತ್ತು ಮನೇಲಿ ಯಾರೂ ಇಲ್ಲ. ಸೊಸೆ ಮೊಮ್ಮಕ್ಳು 2 ದಿನ ಊರ್ಗ್ ಹೋಗಿದ್ದಾರೆ. ಅದಕ್ಕೆ ನನ್ಗೊಬ್ಳಿಗೆ ಅಲ್ವಾ ಅಂತ ಸ್ವಲ್ಪ ಕೇಳ್ತಿದ್ದೀನಿ. ಊಟಕ್ಕೆ ಮೊಸರಿಗಿಂತ ಬೇರೆ ಏನ್ ಬೇಕು ಹೇಳಿ? ತಗೊಳ್ಳಿ, 10 ರೂಪಾಯಿಗೆ ಮೊಸರು. ಸರಿ ಅಜ್ಜಿ, ನಾನಿನ್ನು ಬರ್ತೀನಿ. ಹೀಗೆ ಊರಿನವರೆಲ್ಲ ಗೌರಮ್ಮನನ್ನ ತುಂಬಾ ಪ್ರೀತಿ ಮಾಡ್ತಿದ್ರು. ಗೌರಮ್ಮ ಕೂಡ ಎಲ್ಲರ ಕ್ಷೇಮ ವಿಚಾರಿಸ್ತಾ ಓಡಾಡ್ತಿದ್ಲು. ಸ್ವಲ್ಪ ದಿನದ ಮೇಲೆ ಗೌರಮ್ಮನ ಪಕ್ಕದ ಮನೆಗೆ ಪುಷ್ಪ ಅನ್ನೋ ಮಹಿಳೆ ವಾಸಕ್ಕೆ ಬಂದಳು. ಅವಳಿಗೆ ಈ ಲೋಕದಲ್ಲಿ ಯಾರೂ ಇರಲಿಲ್ಲ. ಗೌರಮ್ಮ, ನಾನೀ ಪ್ರಪಂಚದಲ್ಲಿ ಒಬ್ಳೇ ಇರೋದು. ಹೊಟ್ಟೆಪಾಡಿಗೆ ಏನಾದ್ರೂ ಕೆಲ್ಸ ಮಾಡ್ಲೇಬೇಕು. ನೀನು ಮೊಸರು ಮಾರ್ತೀಯಲ್ಲ, ಅದ್ರಲ್ಲಿ ನಿನ್ಗೆ ಒಳ್ಳೆ ಸಂಪಾದನೆ ಆಗ್ತಿದೆ ಅನ್ಸುತ್ತೆ. ಹೌದು, ನನ್ನ ಮತ್ತೆ ನನ್ನ ಮಗಳ ಹೊಟ್ಟೆ ತುಂಬ್ಸಕ್ಕೆ ಬೇಕಾದಷ್ಟು ಸಂಪಾದನೆ ಮಾಡ್ತಿದ್ದೀನಿ. ನಮ್ಗೇನೂ ತೊಂದ್ರೆ ಇಲ್ಲ. ನನಗೇನೂ ಬೇರೆ ಕೆಲ್ಸ ಬರಲ್ಲ. ನಾನು ನಿಂತರಾನೇ ಮೊಸರು ಮಾರೋಕೆ ಶುರು ಮಾಡ್ಲಾ? 4 ಕಾಸು ಬಂದ್ರೆ ಸಾಕು ನನ್ಗೆ. ಇವಳು ಎಂಥ ಒಳ್ಳೆ ಮನಸ್ಸಿನವಳು ಅಂದ್ರೆ, ಪುಷ್ಪ ಮನೆ ನಡೆಸೋಕೆ ಅನುಕೂಲ ಆಗ್ಲಿ ಅಂತ ಮೊಸರು ಮಾರೋ ದಾರಿ ತೋರಿಸಿಕೊಟ್ಲು. ಮಾರನೇ ದಿನದಿಂದ ಪುಷ್ಪ ಕೂಡ ಮೊಸರು ತಗೊಂಡು ಊರೆಲ್ಲ ಅಡ್ಡಾಡಿದ್ಲು. ಆದ್ರೆ ಅವಳ ಮೊಸರು ಯಾರೂ ತಗೊಳ್ಳಿಲ್ಲೇ ಇಲ್ಲ. ಜನಕ್ಕೆ ಗೌರಮ್ಮನ್ ಮೊಸರಂದ್ರೇನೇ ಇಷ್ಟ. ಹಾಗಾಗಿ ಬೇರೆಯವ್ರ ಹತ್ರ ತಗೊಳಕ್ಕೆ ಹೋಗ್ಲಿಲ್ಲ. ಗೌರಮ್ಮನ್ ಮೊಸರೆಲ್ಲ ಖಾಲಿ ಆಗೋದನ್ನ ನೋಡಿ ಪುಷ್ಪಾಗೆ ಹೊಟ್ಟೆ ಕಿಚ್ಚು ಶುರುವಾಯ್ತು. ಅವಳು ಮನ್ಸಲ್ಲೇ ಅಂದ್ಕೊಂಡ್ಲು, ಈ ಗೌರಮ್ಮನ ಮೊಸರು ಮಾತ್ರ ಪಟಪಟ ಅಂತ ಖಾಲಿಯಾಗುತ್ತೆ. ಆದ್ರೆ ನಾನ್ ಎಷ್ಟೇ ಕೂಗಿದ್ರೂ ಯಾರೂ ತಗೊಳ್ಳಲ್ಲ. ಹೀಗಾದ್ರೆ ನನ್ ಜೀವನ ಸಾಗೋದ್ ಹೇಗೆ? ಏನಾದ್ರೂ ಒಂದು ಉಪಾಯ ಮಾಡ್ಲೇಬೇಕು.
ಪುಷ್ಪ ಕೂಡ ಅದೇ ಶೆಟ್ಟಿ ಮನೆಯಲ್ಲೇ ಬಾಡ್ಗೆಗೆ ಇದ್ಲು. ಅವಳಿಗೆ ಬಾಡ್ಗೆ ಕಟ್ಟೋಕು ಕಷ್ಟ ಆಗ್ತಿತ್ತು. ಗೌರಮ್ಮ ಪ್ರತಿದಿನ ಬೆಳಗ್ಗೆ ಕೆಲ್ಸಕ್ ಹೋಗೋ ಮುನ್ನ ಮಗಳನ್ನ ಸ್ಕೂಲಿಗ್ ಬಿಟ್ಬರ್ತಿದ್ಲು. ಒಂದಿನ ಗೌರಮ್ಮ ಮನೆಯಿಂದ ಹೊರಟಾಗ ಶೆಟ್ಟಿ ಎಲ್ಲಿಗೆ ಬಂದ. ಗೌರಮ್ಮ, ಎಲ್ಲಿಗೆ ಹೊರಟಿದ್ಯಾ? ಒಬ್ಳೆ ಎಷ್ಟಂತ ಕೆಲ್ಸ ಮಾಡ್ತೀಯ? ಕೊಡು ಈ ಮಗುವನ್ನ, ನಾನೇ ಸ್ಕೂಲಿಗೆ ಬಿಟ್ಟು ಬರ್ತೀನಿ. ನಿನಗೂ ಕೆಲ್ಸಕ್ಕೆ ಹೋಗೋಕೆ ಟೈಮ್ ಆಗುತ್ತಲ್ವಾ? ನೋಡಿ ಶೆಟ್ರೆ, ನಾವು ನಿನ್ನತ್ರ ಬಾಡ್ಗೆಗಿದ್ದೀವಷ್ಟೇ. ತಿಂಗಳಿಗೊಮ್ಮೆ ಬಾಡ್ಗೆ ತಗೊಳಕ್ಕೆ ಬಾ. ದಿನಾ ಹೀಗೆ ಮನೆ ಹತ್ರ ಬರೋದು ಚೆನ್ನಾಗಿರಲ್ಲ. ನಾನು ಎಷ್ಟು ಕೆಲ್ಸ ಮಾಡಿದ್ರೆ ನಿನಗೇನು? ನಿನ್ನ ಕೆಲ್ಸ ನೀನ್ ನೋಡ್ಕೊ, ನನ್ ವಿಷಯಕ್ಕೆ ಬರ್ಬೇಡ. ಹೀಗೆ ಗೌರಮ್ಮ ಅಲ್ಲಿಂದ ಹೊರಟು ಹೋದಳು. ಶೆಟ್ಟಿಗೆ ಅವಳ ಮಾತಿನಿಂದ ತುಂಬಾ ಸಿಟ್ಟು ಬಂತು. ಒಂದು ದಿನ ಶೆಟ್ಟಿ ಪುಷ್ಪಳ ಮನೆಗೆ ಬಾಡಿಗೆ ಕೇಳೋಕೆ ಹೋದ. ಪುಷ್ಪ, ತಿಂಗಳ ಬಾಡಿಗೆ ಕೊಡುತ್ತಾಯಿ. ಅಯ್ಯೋ ಶೆಟ್ರೆ, ನನ್ಗಿಲ್ಲಿ ತಿನ್ನೋಕೆ ಗತಿ ಇಲ್ಲ. ಗೌರಮ್ಮನ್ ನೋಡಿ ನಾನು ಮೊಸರು ಮಾರೋಕ್ ಹೋದ್ರೆ ಅವಳ ಮೊಸರು ಮಾತ್ರ ಸೇಲಾಗುತ್ತೆ. ನಂದ್ಯಾರೂ ತಗೊಳಲ್ಲ. ಬಾಡ್ಗೆ ಎಲ್ಲಿಂದ ತರ್ಲಿ? ಶೆಟ್ಟಿ ಮೊದಲೇ ಗೌರಮ್ಮನ ಮೇಲೆ ಉರಿದು ಬಿದ್ದಿದ್ದ. ಹಾಗಾಗಿ ಪುಷ್ಪ ಮೂಲಕ ಗೌರಮ್ಮನ ಮೇಲೆ ಸೇಡು ತೀರಿಸಿಕೊಳ್ಳಬೇಕೆಂದು ಅವನು ಯೋಚಿಸಿದನು. ನೋಡು, ಗೌರಮ್ಮನ್ ಮೇಲೆ ನನ್ಗೂ ಸಿಟ್ಟಿದೆ. ಅವಳ ಮೊಸರು ಫುಲ್ ಸೇಲ್ ಆಗುತ್ತಲ್ಲ, ಅದಕ್ಕೆ ನೀನ್ ಏನಾದ್ರೂ ಒಂದ್ ಜುಗಾಡ್ ಮಾಡ್ಬೇಕು. ಅವಳು ಬೆಳಗ್ಗೆ ಮಗಳನ್ನ ಸ್ಕೂಲ್ಗೆ ಬಿಡಕ್ ಹೋಗ್ತಾಳಲ್ಲ, ಆ ಟೈಮಲ್ಲಿ ಏನಾದ್ರೂ ಮಾಡು. ಬಾಕಿ ನಿನ್ನಿಷ್ಟ. ಶೆಟ್ಟಿ ಅಲ್ಲಿಂದ ಹೋದ. ಶೆಟ್ಟಿ ಕೊಟ್ಟ ಕೆಟ್ಟ ಐಡಿಯಾ ಪುಷ್ಪಳ ತಲೆಗೆ ಹತ್ತಿತು. ಪುಷ್ಪ, ಮಗಳನ್ನ ಸ್ಕೂಲಿಗ್ ಬಿಟ್ಬರ್ತೀನಿ. 10 ನಿಮಿಷ ನನ್ ಮನೆ ಕಡೆ ಒಂದ್ ಕಣ್ಣಿಟ್ಟಿರು. ಖಂಡಿತ ಗೌರಮ್ಮ, ನೀನು ಆರಾಮಾಗಿ ಹೋಗಿ ಬಾ. ಗೌರಮ್ಮ ಪ್ರತಿದಿನದಂತೆ ಮಗಳನ್ನ ಸ್ಕೂಲ್ಗೆ ಬಿಟ್ಬಂದು ಮೊಸರು ತಗೊಂಡು ವ್ಯಾಪಾರಕ್ಕೆ ಹೋಗ್ತಿದ್ಲು. ಈ ಬಾರಿ ಪುಷ್ಪಾಗೆ ಒಂದು ಐಡಿಯಾ ಬಂತು. ಈಗ ನೋಡು ಮಜಾ, ಗೌರಮ್ಮನ್ ಮೊಸರು ನಂದಾದ್ರೆ ನನ್ಗೂ ಒಳ್ಳೆ ದುಡ್ಡು ಸಿಗುತ್ತೆ. ಗೌರಮ್ಮ ಸ್ಕೂಲಿಗೆ ಹೋದ ತಕ್ಷಣ ಪುಷ್ಪ ತನ್ನ ಹತ್ರ ಇದ್ದ ಹಳಸಿ ಹೋದ ಮೊಸರು ಮಡಿಕೆಯನ್ನ ಗೌರಮ್ಮನ ಮಡಿಕೆ ಜೊತೆ ಅದಲು ಬದಲು ಮಾಡಿದಳು. ಗೌರಮ್ಮ ಬಂದವಳೆ ಆ ಮಡಿಕೆ ತಗೊಂಡು ವ್ಯಾಪಾರಕ್ಕೆ ಹೋದಳು. ಮೊಸ್ರಮ್ಮ, ಮೊಸರು, ಫ್ರೆಶ್ ಮೊಸರು. ಗೌರಮ್ಮ, ಒಂದು ಅರ್ಧ ಕೆಜಿ ಮೊಸರು ಕೊಡು. ಹಾ, ಈಗ್ಲೇ ಕೊಂತೀನಿ ಅಲ್ಲ. ಗೌರಮ್ಮ ಮೊಸರು ಕೊಟ್ಟು ಬಂದಳು. ಇನ್ನೊಂದೆಡೆ ಪುಷ್ಪ ಕೂಡ ಗೌರಮ್ಮನ ಕದ್ದ ಮೊಸರನ್ನ ಮಾರಿ ದುಡ್ಡು ಮಾಡಿಕೊಂಡು ಬಂದಳು. ಮಾರನೇ ದಿನವೂ ಪುಷ್ಪ ಇದೇ ಕೆಲಸ ಮಾಡಿದಳು. ಗೌರಮ್ಮ ಮೊಸರು ಮಾರಕ್ಕೆ ಹೋದಾಗ ನಿನ್ನೆ ಮೊಸರು ತಗೊಂಡಿದ್ದ ಮಂಜಣ್ಣ ಸಿಕ್ಕಿದ. ಏನ್ ಗೌರಮ್ಮ, ನಿನ್ನೆ ಕೊಟ್ಟು ಮೊಸರು ಅಷ್ಟೊಂದ್ ಚೆನ್ನಾಗಿರ್ಲಿಲ್ಲ. ನಿನ್ ಮೊಸರು ತುಂಬಾ ಫೇಮಸ್ ಅಂತ ತಗೊಂಡ್ರೆ ನಿನ್ನೆದು ಮಾತ್ರ ಒಂಥರ ಕೆಟ್ಟೋಗಿತ್ತು. ನನ್ ದುಡ್ಡೆಲ್ಲ ವೇಸ್ಟ್ ಆಯ್ತು ನೋಡು. ಅಯ್ಯೋ ಮಂಜಣ್ಣ, ಹಂಗಾಗೋಕೆ ಚಾನ್ಸೇ ಇಲ್ಲ. ದಿನ ಇರೋ ಹಂಗೆ ಇತ್ತು. ನಾನ್ ದಿನ ಫ್ರೆಶ್ ಆಗಿರೋ ಮೊಸರೇ ತರೋದು. ಇವತ್ತಿನವರೆಗೂ ಯಾರೂ ಇಷ್ಟು ಕಂಪ್ಲೇಂಟ್ ಮಾಡಿಲ್ಲ. ಹೀಗೆ ಮುಂದೆ ಹೋದ್ರೆ ಅಲ್ಯಾ ಅಜ್ಜಿ ಸಿಕ್ಕಿದ್ರು. ಗೌರಮ್ಮ, ನಿನ್ಗೇನಾಗಿದೆ? ನಿನ್ನೆ ಕೊಟ್ಟ ಮೊಸರು ಅಯೋಗ್ಯವಾಗಿತ್ತು. ಗಟ್ಟಿನೂ ಇರ್ಲಿಲ್ಲ, ರುಚಿನೂ ಇರ್ಲಿಲ್ಲ. ಅದನ್ನ ಹಂಗೆ ಚೆಲ್ಬೇಟಾಯ್ತು. ಇಷ್ಟ್ ದಿನ ನಿನ್ ಮೊಸರು ಅಂದ್ರೆ ನಂಬ್ಕೆ ಇತ್ತು. ಆದ್ರೆ ನಿನ್ನೆದ್ ಮಾತ್ರ ತುಂಬಾ ಬೇಜಾರಾಯ್ತು. ಮುಂದಿನ ಸಲ ಸ್ವಲ್ಪ ನೋಡಿಕೊಡಮ್ಮ. ಮುಂದೆ ಗೌರಮ್ಮ ಎಲ್ಲೆಲ್ಲಿ ಮೊಸರು ಮಾರಕ್ಕೆ ಹೋಗಿದ್ಲೋ ಅಲ್ಲೆಲ್ಲ ಜನ ಕಂಪ್ಲೇಂಟ್ ಮಾಡಕ್ಕೆ ಶುರು ಮಾಡಿದ್ರು. ಅವತ್ತು ಪೂರ್ತಿ ಅವಳ ಮೊಸರು ವ್ಯಾಪಾರವೇ ಆಗ್ಲಿಲ್ಲ. ಗೌರಮ್ಮ ಪಾಪ ಬೇಸರ ಮಾಡ್ಕೊಂಡು ಮುಖ ಸಣ್ಣ ಮಾಡ್ಕೊಂಡು ಮನೆಗೆ ವಾಪಸ್ ಬಂದ್ಲು. ಏನಾಯ್ತು ಅಂತಾನೆ ಗೊತ್ತಾಗ್ತಿಲ್ಲಪ್ಪ. ದಿನ ಮಾಡೋ ಹಂಗೆ ಅಚ್ಚುಕಟ್ಟಾಗಿ ಮೊಸರು ಹಾಕ್ತೀನಿ. ಆದ್ರೆ ಈ ಊರ್ ಜನಕ್ಕೆ ಯಾಕೋ ಇಷ್ಟ ಆಗ್ತಿಲ್ಲ. ಇತ್ತ ಪುಷ್ಪಳ ಮೊಸರು ಭರ್ಜರಿಯಾಗಿ ಸೇಲಾಗಕ್ಕೆ ಶುರುವಾಯಿತು. ಅವಳ ವ್ಯಾಪಾರ ಕುದುರಿತು, ಕೈ ತುಂಬ ಕಾಸು ಬರತೊಡಗಿತು. ಪುಷ್ಪ ಮನಸ್ಸಲ್ಲೇ ಕುಣಿದಾಡ್ತಿದ್ಲು. ಭಲೆ ಒಳ್ಳೆ ಐಡಿಯಾ ಮಾಡಿದೆ ನೋಡು. ನನ್ ಮೊಸರೆಲ್ಲ ಹಿಂಗ್ ಖಾಲಿ ಆಗ್ತಿದೆ. ಗೌರಮ್ಮನಿಗೆ ಗೊತ್ತೇ ಆಗ್ತಿಲ್ಲ.
ಹೀಗೆ ಅವಳನ್ನ ಉಲ್ಟಾ ಹೊಡಿಸಿ ನಾನು ಆರಾಮಾಗಿರ್ತೀನಿ. ಹೀಗೆ ಕೆಲ ದಿನ ನಡೀತು. ಪುಷ್ಪಳ ಮೊಸರು ಖಾಲಿಯಾಗೋದು, ಗೌರಮ್ಮನ ಮೊಸರು ಹಾಗೆ ಉಳಿಯೋದು ನೋಡಿ ಗೌರಮ್ಮನಿಗೆ ಅನುಮಾನ ಶುರುವಾಯಿತು. ನನ್ ಮೊಸರು ಯಾರು ತಗೊಳ್ತಿಲ್ಲ, ಆದ್ರೆ ಪುಷ್ಪಂದು ಫುಲ್ ಸೇಲ್ ಆಗ್ತಿದ್ಯಲ್ಲ, ಇದ್ರ ಹಿಂದೆ ಏನೋ ಮಸ್ಲತ್ತಿದೆ. ಈ ಪುಷ್ಪ ಏನಾದ್ರೂ ಕೈಚಳಕ ಮಾಡ್ತಿದ್ದಾಳಾ? ಹೀಗನ್ಕೊಂಡ ಗೌರಮ್ಮ ತಾನು ಮೊಸರು ಹೆಪ್ಪ ಹಾಕೋ ಮಡಿಕೆ ತಳಕ್ಕೆ ಒಂದು ಸಣ್ಣ ಗುರುತು ಹಾಕಿದ್ಲು. ಆಮೇಲೆ ಎಂದಿನಂತೆ ಮಡಿಕೆ ಇಟ್ಟು ಮಗಳನ್ನ ಸ್ಕೂಲಿಗ್ ಬಿಡೋಕೆ ಹೋದ್ಲು. ವಾಪಸ್ ಬಂದವಳೆ ಮೊದಲು ಮೊಸರು ಮಡಿಕೆ ಚೆಕ್ ಮಾಡಿದ್ಲು. ನೋಡಿದ್ರೆ ತಾನು ಹಾಕಿದ್ದ ಗುರುತು ಆ ಮಡಿಕೆ ಮೇಲೆ ಇರ್ಲೇ ಇಲ್ಲ. ಪುಷ್ಪಾನೇ ಈ ಕೆಟ್ಟ ಕೆಲಸ ಮಾಡ್ತಿದ್ದಾಳೆ ಅಂತ ಗೌರಮ್ಮನಿಗೆ ಪಕ್ಕಾ ಆಯಿತು. ಅವಳನ್ನ ಹಿಡಿಯೋಕೆ ಒಂದು ಪ್ಲಾನ್ ಮಾಡಿ ಪುಷ್ಪಳ ಮನೆಗೆ ಹೋದ್ಲು. ಏನ್ ಪುಷ್ಪಮ್ಮ, ಆರಾಮಿದ್ಯಾ? ಇವತ್ತು ಮೊಸರು ಮಾರಕ್ಕೆ ಹೋಗ್ಲಿಲ್ವಾ? ಅಯ್ಯೋ, ಈಗಷ್ಟೇ ಹೊರಡಬೇಕಿತ್ತು ಗೌರಮ್ಮ. ಬಾ ಕೂತ್ಕೋ, ಇವತ್ ಈ ಕಡೆ ಬಂದಿದ್ಯಾ? ಇಲ್ಲ ಕಣೆ, ಮನೇಲಿ ಸಕ್ಕರೆ ಖಾಲಿಯಾಗಿದೆ. 1 ಬಟ್ಲು ಸಕ್ಕರೆ ಕೊಡ್ತೀಯಾ? ನಾಳೆನೇ ತಂದ್ಕೊಡ್ತೀನಿ. ಅದಕ್ಕೇನಂತೆ, ಕೊಡ್ತೀನಿ. ನೀನಿಲ್ಲೇ ಇರು, ನಾನು ಒಳಗ್ ಹೋಗಿ ತರ್ತೀನಿ. ಪುಷ್ಪ ಸಕ್ಕರೆ ತರಲು ಒಳಗೆ ಹೋದಾಗ ಗೌರಮ್ಮ ಬೇಗ ಬೇಗ ಮಡಿಕೆಗಳನ್ನು ಚೆಕ್ ಮಾಡಿದಳು. ಅವಳು ಅಂದುಕೊಂಡಿದ್ದು ನಿಜವಾಗಿತ್ತು. ಗೌರಮ್ಮ ಗುರುತು ಹಾಕಿದ ಮಡಿಕೆ ಪುಷ್ಪಳ ಮನೆಯಲ್ಲಿ ಇತ್ತು. ಪುಷ್ಪ ತನ್ನ ಹಳಸಿ ಹೋದ ಮೊಸರು ಮಡಿಕೆಯನ್ನ ಗೌರಮ್ಮನ ಮನೆಗೆ ಇಟ್ಟು ಗೌರಮ್ಮನ ಫ್ರೆಶ್ ಮೊಸರನ್ನು ತಾನು ತಗೊಳ್ತಿದ್ದಳು ಅನ್ನೋದು ಜಗಜ್ಜಾಹೀರಾಯಿತು. ಅಷ್ಟರಲ್ಲಿ ಪುಷ್ಪ ಸಕ್ಕರೆ ತಗೊಂಡು ಬಂದಳು. ಗೌರಮ್ಮ ಸಕ್ಕರೆ ತಗೊಂಡು ಸುಮ್ಮನೆ ಮನೆಗೆ ಬಂದಳು. ಬರೀ ಬಾಯಲ್ಲಿ ಹೇಳಿದರೆ ಪುಷ್ಪ ಒಪ್ಪಲ್ಲ, ಅವಳನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಯಲೇಬೇಕು ಅಂತ ನಿರ್ಧಾರ ಮಾಡಿದಳು. ಮಾರನೇ ದಿನ ಗೌರಮ್ಮ ಅಕ್ಕಪಕ್ಕದವರನ್ನೆಲ್ಲ ಕರೆದು ವಿಷಯ ಹೇಳಿದಳು. ನೋಡಿ ಅಕ್ಕ, ನೀವ್ ನನ್ನನ್ನ ಎಷ್ಟೋ ವರ್ಷಗಳಿಂದ ನೋಡ್ತಿದ್ದೀರಾ. ನಾನಂತೂ ಯಾರ್ ಜೊತೆನೂ ಜಗಳಕ್ ಹೋದವಳಲ್ಲ. ಆದ್ರೆ ಈ ಪುಷ್ಪ ನನ್ಗೆ ದ್ರೋಹ ಮಾಡ್ತಿದ್ದಾಳೆ. ದಿನಾ ನಾನು ಮಗಳನ್ನ ಸ್ಕೂಲಿಗ್ ಬಿಡಕ್ ಹೋದಾಗ ನನ್ನ ಮೊಸರು ಮಡಿಕೆ ಕದ್ದು ಅವಳ ಹಳಸಿ ಹೋದ ಮೊಸರನ್ನ ನನ್ ಮನೇಲಿಡ್ತಾಳೆ. ಅದಕ್ಕೆ ನನ್ನ ಮೊಸರು ಕೆಟ್ಟೋಗಿದೆ ಅಂತ ನೀವೆಲ್ಲ ಬೈತಿದ್ದೀರಿ. ನೀವೆಲ್ಲ ಸ್ವಲ್ಪ ಸಹಾಯ ಮಾಡಿದ್ರೆ ಅವಳನ್ನ ಇವತ್ತೇ ಹಿಡಿಯೋಣ. ಹೌದಾ ಗೌರಮ್ಮ, ನಿನ್ ಮೊಸರು ಇಷ್ಟ್ ದಿನ ಚೆನ್ನಾಗಿದ್ದು ಸಡನ್ ಆಗಿ ಯಾಕೆ ಹೀಗಾಯ್ತು ಅಂತ ನಾವು ಅನ್ಕೊಡ್ತಿದ್ವಿ. ನೀನೇನು ಚಿಂತೆ ಮಾಡ್ಬೇಡ, ನಾವೆಲ್ಲ ನಿನ್ಗೆ ಸಾಥ್ ಕೊಡ್ತೀವಿ. ಎಲ್ಲರೂ ಒಪ್ಕೊಂಡು ಗೌರಮ್ಮನ ಮನೆಯ ಹಿತ್ತಲಲ್ಲಿ ಅಡಗಿ ಕುಳಿತುಕೊಂಡರು. ಗೌರಮ್ಮ ಎಂದಿನಂತೆ ಮಗಳನ್ನ ಕರೆದುಕೊಂಡು ಹೊರಟಳು. ಆದರೆ ಸ್ವಲ್ಪ ದೂರ ಹೋಗಿ ವಾಪಸ್ ಬಂದು ಜನರ ಜೊತೆ ಅಡಗಿಕೊಂಡಳು. ಪುಷ್ಪ ಎಲ್ಲವನ್ನೂ ಗಮನಿಸಿ ಗೌರಮ್ಮ ಹೋದಳು ಅಂದುಕೊಂಡು ತನ್ನ ಮೊಸರು ಮಡಿಕೆ ತಗೊಂಡು ಗೌರಮ್ಮನ ಮನೆಗೆ ನುಗ್ಗಿದಳು. ಮಡಿಕೆ ಅದಲು ಬದಲು ಮಾಡುವಾಗ ಎಲ್ಲರೂ ಒಟ್ಟಿಗೆ ಬಂದು ಅವಳನ್ನ ಹಿಡಿದುಬಿಟ್ರು. ಏ ಪುಷ್ಪ, ಎಂಥ ಕೆಲ್ಸ ಮಾಡ್ತಿದ್ದೀಯ ನೀನು? ಪಕ್ಕದ್ ಮನೆಯವಳ ಮನೇಲೆ ಕಳ್ಳತನ ಮಾಡಕ್ಕೆ ನಿನಗೆ ನಾಚಿಕೆ ಆಗಲ್ವಾ? ಪಾಪ ಗೌರಮ್ಮ, ನಿನ್ಗೆ ಕೆಲ್ಸ ಕಲ್ಸ್ಕೊಟ್ರೆ ಅವಳಿಗೆ ದ್ರೋಹ ಮಾಡ್ತೀಯಾ? ಜನರನ್ನ ನೋಡಿ ಪುಷ್ಪಳ ಕೈಯಿಂದ ಮಡಿಕೆ ಕೆಳಗೆ ಬಿದ್ದು ಒಡೆದು ಹೋಯಿತು. ಅವಳು ನಡುಗುತ್ತಾ ಮಾತಾಡಿದಳು. ಅಯ್ಯೋ, ನನ್ನನ್ನ ಕ್ಷಮಿಸ್ಬಿಡಿ. ನನ್ನಿಂದ ದೊಡ್ಡ ತಪ್ಪಾಯ್ತು. ಗೌರಮ್ಮನ ವ್ಯಾಪಾರ ಚೆನ್ನಾಗಿ ಆಗೋದ್ ನೋಡಿ ಆ ಶೆಟ್ಟಿ ನನ್ನ ತಲೆ ಕೆಡಿಸಿದ. ಅವಳನ್ನ ತುಳಿದ್ರೆ ಮಾತ್ರ ನಿನಗೆ ಲಾಭ ಅಂತ ಅವನೇ ಐಡಿಯಾ ಕೊಟ್ಟಿದ್ದು. ದುರಾಸೆಗೆ ಬಿದ್ದು ಹೀಗ್ ಮಾಡ್ಬಿಟ್ಟೆ. ಗೌರಮ್ಮ, ನನ್ನನ್ನ ಕ್ಷಮಿಸ್ಬಿಡಮ್ಮ. ಇನ್ಯಾವತ್ತೂ ಹೀಗ್ ಮಾಡಲ್ಲ. ಪುಷ್ಪ, ಇಂಥ ಕೆಟ್ಟ ಕೆಲಸಕ್ಕೆ ಕ್ಷಮೆನೇ ಇಲ್ಲ. ಇವತ್ತು ಗೌರಮ್ಮನಿಗೆ, ನಾಳೆ ಇನ್ಯಾರ್ ಮನೇಲೋ ಇದನ್ನೇ ಮಾಡ್ತೀಯಾ? ನೀನು ಈ ಹಳ್ಳಿಯಲ್ಲೇ ಇರೋಕೆ ಲಾಯಕ್ಕಿಲ್ಲ. ಊರಿನವರೆಲ್ಲ ಸೇರಿ ಪುಷ್ಪನನ್ನ ಹಳ್ಳಿಯಿಂದ ಹೊರಹಾಕುವಂತೆ ಆದೇಶ ಮಾಡಿದ್ರು. ಶೆಟ್ಟಿಗೂ ಸರಿಯಾಗಿ ಜಾಡಿಸಿದ್ರು. ಹೆಣ್ಣು ಮಕ್ಕಳಿಗೆ ಗೌರವ ಕೊಡೋದನ್ನ ಕಲಿ ಅಂತ ಬೈದ್ರು. ಗೌರಮ್ಮ, ಈ ಪುಷ್ಪಳ ಕುತಂತ್ರ ನಮ್ಗೆ ಗೊತ್ತೇ ಆಗ್ಲಿಲ್ಲ ನೋಡು. ನಿನ್ನ ಬುದ್ಧಿವಂತಿಕೆಯಿಂದ ಅವಳಿಗೆ ಸರಿಯಾದ ಪಾಠ ಆಯಿತು. ಇನ್ನೂ ಆ ಶೆಟ್ಟಿ ನಿನಗೇನಾದ್ರೂ ಕಾಟ ಕೊಟ್ರೆ ನಮ್ಗೆ ಹೇಳು. ಅವನಿಗೆ ಹೆಂಗೆ ಬುದ್ಧಿ ಕಲಿಸ್ಬೇಕು ಅಂತ ನಮ್ಗೆ ಗೊತ್ತು. ಇವತ್ತಿಂದ ನೀನು ಆರಾಮಾಗಿ ಮೊಸರು ವ್ಯಾಪಾರ ಮಾಡು.
ಈ ವಿಡಿಯೋ ನಿಮ್ಗೆ